ಇಂದು 27ನೇ ತಾರೀಕು ಸೋಮವಾರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗೂ ತಿಳ್ಕೊಳ್ಳೋಣ. ಮೇಷರಾಶಿಗೆ ಇಂದು ಮನಸ್ಸಿನಲ್ಲಿ ಸ್ವಲ್ಪ ಕ್ಲೇಶ ಇದ್ದೇ ಇರುತ್ತೆ. ಇಂದು ಕೂಡ ಅದು ಮುಂದುವರಿಯುತ್ತೆ. ಹೃದಯಕ್ಕೆ ಸಂಬಂಧಿಸಿದಂತಹ ಅಥವಾ ಪ್ರೇಮ ಪ್ರೀತಿ ಪ್ರಕರಣಗಳಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಇಂದು ಪ್ರತಿಕೂಲವಾಗಿರುತ್ತೆ. ಆದ್ದರಿಂದ ಯಾವುದೇ ರೀತಿಯ ಮಾತುಕತೆ ಇಂದು ಬೇಡ. ಯಾವುದು ನಿಮ್ಮ ಪರವಾಗಿ ಇರೋದಿಲ್ಲ. ವೃಷಭ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿನ ಇದಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಮತ್ತು ಇಂದು ನಿಮ್ಮ ಎಲ್ಲ ಕಾರ್ಯಗಳನ್ನು ಕೂಡ ನೆಮ್ಮದಿಯನ್ನೇ ಕಾಣುತ್ತೀರಿ. ಆದ್ದರಿಂದ ಸ್ವಲ್ಪ ಧ್ಯಾನಗಳನ್ನು ಮಾಡಲೇಬೇಕಾಗುತ್ತೆ. ಸುಮ್ಮನೆ ಇದ್ದಷ್ಟು ಹೆಚ್ಚು ಅನುಕೂಲಕರ. ಮಿಥುನ ರಾಶಿಯವರಿಗೆ ಇಂದು ಎಲ್ಲಾ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಮನಸ್ಸಿಗೆ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಬೇರೆಯವರ ಸರ್ವ ರೀತಿಯ ಒಂದು ಸಹಕಾರ ಪ್ರಾಪ್ತಿಯಾಗುತ್ತೆ. ಇಂದು ಬಹಳ ಶುಭ ದಿನ. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ. ಶತ್ರು ಬಾಧೆ ಇರುತ್ತೆ. ಏನ್ ಮಾಡಿದ್ರೆ ಏನಾಗಬಹುದು ಅನ್ನುವಂತಹ ಒಂದು ವ್ಯಾಕುಲತೆ ಇರುತ್ತೆ. ಆರೋಗ್ಯದ ಕಡೆ ಗಮನ ಇರಲಿ. ಸಿಂಹ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲೇಶಕರವಾದಂತಹ ದಿವಸ. ಮಕ್ಕಳಿಂದ ಅಷ್ಟೊಂದು ಒಳ್ಳೆಯ ರೀತಿಯ ಸೌಹಾರ್ದ ಇರುವುದಿಲ್ಲ. ಮಕ್ಕಳು ಎದುರುವಾದಿಸಬಹುದು. ದೊಡ್ಡವರಿಗಂತೂ ಇದು ಬಹಳನೇ ಮನಸ್ಸಿಗೆ ಕ್ಲೇಶವಾಗುವಂತಹ ವಿಚಾರ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಇಂದಿನ ದಿನ ಸ್ವಲ್ಪ ಕ್ಲೇಶಕರವಾಗಿದೆ. ಅಮ್ಮನ ಆರೋಗ್ಯ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ. ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿ ಇರೋರಿಗೆ ಇದು ಸ್ವಲ್ಪ ಕ್ಲೇಶಕರವಾದಂತಹ ದಿವಸವೇ ಆಗಿರುತ್ತೆ. ಆದ್ದರಿಂದ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಡಾಕ್ಯುಮೆಂಟೇಶನ್, ಟ್ಯಾಕ್ಸ್ ಇತ್ಯಾದಿಗಳಲ್ಲಿ ಎಚ್ಚರವಾಗಿರಿ. ತುಲಾ ರಾಶಿಯವರಿಗೆ ಇಂದು ಸಹೋದರ ಸಹೋದರಿಯರಿಂದ ಅನೇಕ ರೀತಿಯಲ್ಲಿ ಒಳ್ಳೆಯದಾಗುವುದಿದೆ. ಅವರ ಒಂದು ಸಹಕಾರದಿಂದಲೇ ನಾನು ಮುಂದೆ ಹೋಗುವುದನ್ನು ನೀವು ಅರ್ಥ ಮಾಡಿಕೊಂಡಾಗ ಎಲ್ಲ ಪ್ರಾಬ್ಲಮ್ಗಳು, ಎಲ್ಲ ಸಮಸ್ಯೆಗಳು ಸುಲಭವಾಗಿ ಪರಿಹಾರವನ್ನು ಹೊಂದುತ್ತವೆ. ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಮನೆಯಲ್ಲಿ ನೆಮ್ಮದಿ, ಮನಸ್ಸಿನಲ್ಲಿ ನೆಮ್ಮದಿ, ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ, ಒಂದು ಹಬ್ಬದ ವಾತಾವರಣ ಮೂಡಬಹುದು. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಕಾಡ್ತೀರಿ. ಧನು ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇದೆ. ಮತ್ತು ಹಿಂದಿನ 3-4 ದಿನಗಳಲ್ಲಿ ಮನಸ್ಸಿಗೆ ಕ್ಷೋಭೆ ಇತ್ತು, ಅದೆಲ್ಲವೂ ಇದು ಮಾಯವಾಗುತ್ತೆ. ಧ್ಯಾನಗಳನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಪ್ರಕಾಶ ಮತ್ತು ಇನ್ನೂ ಹೆಚ್ಚಿನ ಒಂದು ರಿಯಲೈಸೇಷನ್, ಆತ್ಮಸಾಕ್ಷಾತ್ಕಾರ ಆಗುವ ಸಾಧ್ಯತೆ ಇಂದು ಇರುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಖೇದಕರವಾದಂತಹ ದಿವಸ. ಹಿಂದಿನ 28 ದಿನಗಳಲ್ಲಿ, ತಿಂಗಳಲ್ಲಿ ಅನೇಕ ರೀತಿಯಲ್ಲಿ ಸಂತೋಷವನ್ನು ನೀವು ಕಂಡಿರಿ. ಈಗ ಈ ತಿಂಗಳು ಕೊನೆ ಆಗುವಂತಹ ಸಂದರ್ಭ ಬರ್ತಾ ಇದೆ. ಮುಂದೆ 2 ದಿನಗಳಲ್ಲಿ ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಂಭ ರಾಶಿಯವರಿಗೆ ಮಿತ್ರತ್ವಗಳಿಂದ ಯಶಸ್ಸು, ಲಾಭ, ಧನಾಗಮ ಕೂಡ ಆಗುತ್ತೆ. ಮತ್ತು ಮಿತ್ರರಿಂದ ಇವತ್ತು ಅತಿ ಹೆಚ್ಚಿನ ಸಂತೋಷವನ್ನು ಕಾಣುವಂತಹ 2 ದಿನಗಳು ಇಡೀ ತಿಂಗಳಲ್ಲಿ ಹೆಚ್ಚಿನ ಸಂತೋಷವನ್ನು ನೀವು ಪಡಿತೀರಿ. ಮೀನ ರಾಶಿಗೆ ಇಂದು ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಯಲ್ಲಿ ಸ್ವಲ್ಪ ಏರುಪೇರಾಗಿ ಮನಸ್ಸಿಗೆ ಕ್ಲೇಶ ಉಂಟಾಗಬಹುದು. ಆದರೆ ನಿಗದಿತ ಸಮಯಕ್ಕಿಂತ ಮುಂಚೆನೆ ನೀವು ಜವಾಬ್ದಾರಿಯನ್ನು ನಿಭಾಯಿಸೋದ್ರಿಂದ ಎಲ್ಲದನ್ನು ಸರಿಯಾಗಿ ನೀವು ನಿಭಾಯಿಸ್ಕೊಳ್ತೀರಿ.